ಈ ಟೀಸರ್ ಏನಾದರೂ ಮಲಯಾಳಮಲ್ಲಿ ಬಂದಿದ್ರೆ ಅಂತ ಇನ್ನೂ ಎಷ್ಟು ದಿನ ಹೇಳ್ತೀರಾ? ನಮ್ಮಲ್ಲಿ ಬಂದಿದೆ. ಸಿನಿಮಾ ಚೆನ್ನಾಗಿದ್ದು ನಾವು ನೀವು ಮಾತಾಡಿದ್ರೆ ಆ ಲೆವೆಲ್‌ಗೆ ಇದೂ ಹೋಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವಾಗ ಅರಿವಾಗಿದೆ. ಇಷ್ಟು ದಿನ ಇಂಥ ಒಳ್ಳೆ ಟ್ಯಾಲೆಂಟ್‌ನ ಸಣ್ಣ ಸಣ್ಣ ಕಾಮಿಡಿ ರೋಲ್ಸ್‌ಗಳಿಗೆ ಹಾಕ್ಕೊಂಡು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ. ಲಾಸ್ಟ್ 2 ವರ್ಷದಿಂದ ಬರ್ತಿದೆ ನೋಡಿ ಇವ್ರ ನಿಜವಾದ ಅವತಾರ. ರಂಗಾಯಣ ರಘು ಅವರು ಲೀಡ್ ಆಗಿ ಆ್ಯಕ್ಟ್ ಮಾಡಿರೋ 'ದೇವಿ ಮಹಾತ್ಮೆ' ಅನ್ನೋ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ನಾನು ಆ ಟೀಸರ್‌ನ ನೋಡಿ ಅಂತ ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ. ಈ ರಿವ್ಯೂ ನೋಡಿ ಆದಮೇಲೆ ನೀವೇ ಅದನ್ನು ಹೋಗಿ ನೋಡೇ ನೋಡ್ತೀರಾ. ಟೀಸರ್ ಶುರುವಾಗ್ತಿದ್ದಂಗೆ ದೇವಿ ಮಹಾತ್ಮೆಯ ಪ್ರಪಂಚದೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕತೆ ಎಲ್ಲಿ ಸೆಟ್ ಆಗಿದೆ ಅಂತಂದರೆ ದಕ್ಷಿಣ ಕನ್ನಡದಲ್ಲಿ. ಅದನ್ನು ಟೀಸರ್‌ನ ವಿಜುವಲ್ಸ್ ಆ್ಯಂಡ್ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಪಾತ್ರಗಳನ್ನು ತೋರಿಸುವಾಗಿದ್ದಂತಹ ಎಡಿಟಿಂಗ್ ಟೆಕ್ನಿಕ್ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ತುಂಬ ಯುನೀಕ್ ಅನಿಸ್ತು. ಒಂದು ಕಡೆ ಆ ಫ್ರೇಮ್ಸ್ ರೋಲ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ BGM ಇಂಟೆನ್ಸಿಟಿ ರೈಸ್ ಆಗ್ತಾ ಇರುತ್ತೆ. ಸಖತ್ತಾಗಿತ್ತದು. ಲಾಸ್ಟಲ್ಲಿ ರಂಗಾಯಣ ರಘು ಅವರ ರುದ್ರತಾಂಡವ ಶುರುವಾಗುತ್ತೆ ನೋಡಿ. ಆ ಕೊನೆ 5 ಸೆಕೆಂಡಲ್ಲಿ ಮನುಷ್ಯ ಒಂದು 4-5 ಎಕ್ಸ್‌ಪ್ರೆಷನ್ ಬಿಸಾಕ್ಬಿಡ್ತಾರೆ ಹೊರಗೆ. ಹಾಂ, ಕೋಪ, ಕ್ರೋಧ, ಅದಾದಮೇಲೆ ಆ ಸಂಕಟ, ಆ ನೋವು, ಅಬ್ಬಬ್ಬಾ! ಆ ಇಡೀ ಒಂದು ಎಕ್ಸ್‌ಪ್ರೆಷನ್‌ನ ನೋಡಿನೇ ಟೀಸರ್‌ನ ಇನ್ನೊಂದು ಸಲ ನೋಡಿದ್ರೆ ಆ ಎಕ್ಸ್‌ಪ್ರೆಷನ್‌ಗೆ ಉತ್ತರ ಸಿಗುತ್ತಾ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಬಟ್ ಸಿಗಲ್ಲ. ಸಿನಿಮಾ ನೋಡಲೇಬೇಕು. ಟೀಸರ್ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಗರಾಜ ಸೋಮಯಾಜಿ ಡೈರೆಕ್ಟರ್ ಅವ್ರಿಗೆ 'ಮರ್ಯಾದೆ ಪ್ರಶ್ನೆ' ಸಿನಿಮಾಗೆ ಮೀರಿದ ಸಕ್ಸಸ್ ಈ ಸಿನಿಮಾದಿಂದ ಸಿಗಲಿ. ಪ್ರಮೋಷನ್ಸ್ ಕಡೆ ಸ್ವಲ್ಪ ಗಮನ ಇರಲಿ. ಜಾಸ್ತಿ ಆಫ್‌ಲೈನ್ ಪ್ರಮೋಷನ್‌ಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ. ಸ್ಕ್ರಾಲ್ ಮಾಡೋ ಮುಂಚೆ ಫಾಲೋ ಮಾಡ್ಕೊಂಡು ಹೋಗಿ. ಬಾಯ್.